ನಾವೀಗ ಹಲಸಿನ ಹಣ್ಣಿಗೋಸ್ಕರ ಕಾಯ್ತಾ ಇದ್ದೀವಿ. ನನಗೆ ತುಳುವೆ ಅಂದ್ರೆ ಇಷ್ಟ. ಗುರುಂಕ ನಿಂಗೆ ನೋಡಿ, ನಾನು ಮುಂಚೆ ತಿಂದಾಯ್ತು. ತಿಂದ್ರೆ ಪ್ರವೀಣ್ ಬಂದು ನಿನ್ನ ತಿಂತಾರೆ. ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ನೋಡ್ತಾ ಇರುವಂಥ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿರುವಂಥ ನಮ್ಮ ಫ್ರೆಂಡ್ಸ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ತುಂಬಾ ಹೆಲ್ಪ್ ಆಗ್ತದೆ, ಸಪೋರ್ಟ್ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ವ್ಲಾಗಲ್ಲಿ ಏನಿರ್ತದೆ ಅಂತ ಹೇಳಿದರೆ, ನಾನು ನಮ್ಮೂರು ವಿಟ್ಲದಿಂದ ಹಲಸಿನ ಹಣ್ಣನ್ನು ತಂದಿದ್ದೀನಿ. ಸೊ ಹಲಸಿನ ಹಣ್ಣಲ್ಲಿ ಎರಡು ವಿಧ ಇದೆ. ಒಂದು ತುಳುವಲ್ಲಿ ತುಳುವೆ ಅಂತ ಹೇಳ್ತಾರೆ ಮತ್ತು ಬರಿಕೆ ಅಂತ ಹೇಳ್ತಾರೆ, ಎರಡು ವಿಧ. ತುಳುವೆ ಸ್ಮೂತ್ ಆಗಿರ್ತದೆ, ಚ್ವಿಂಗಮ್ ಥರ ಹುಳುಕಂತ ನುಂಗುವುದು. ಹಾಗೆಯೇ ಬರಿಕೆ ಅಂತ ಇರ್ತದೆ, ಅದು ಸ್ವಲ್ಪ ಗಟ್ಟಿ ಇರ್ತದೆ. ಸೊ ಹಾಗಾಗಿ ಎರಡು ವಿಧ. ನಾನು ತಂದಿರುವಂಥ ತುಳುವೆ ಅದು ತುಂಬಾ ಸ್ಮೂತ್ ಆಗಿದೆ. ಸೊ ಮನೆಯಲ್ಲಿ ತಿಂದಿದ್ದೆ, ರೂಮಿಗೆ ತರುವಂತಾಯಿತು, ಅಮ್ಮನೂ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ನಮ್ಮ ಫ್ರೆಂಡ್ಸ್ ತಿಂದು ಹೇಗಿದೆ ಅಂತ ಹೇಳ್ತಾರೆ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಸೊ ಇವತ್ತು ನಮ್ಮದು ಪೆಲಕಾಯಿ ವ್ಲಾಗ್, ಹಲಸಿನ ಹಣ್ಣಿನ ವ್ಲಾಗ್ ಇರ್ತದೆ, ಬನ್ನಿ ನೋಡು. ಓಕೆ, ನಾವೀಗ ಹಲಸಿನ ಹಣ್ಣಿಗೋಸ್ಕರ ಕಾಯ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆಗೆ ಕೀರ್ತನ್ ತುಂಬ ಸಪೋರ್ಟ್ ಆಗಿದ್ದಾರೆ. ಫ್ಯಾನ್ ಎಲ್ಲ ಒಮ್ಮೆ ಆಫ್ ಮಾಡಿ. ಎಸ್, ನನ್ನ ತಮ್ಮ ಕೂಡ ನನ್ನ ಜೊತೆಗಿದ್ದಾರೆ. ಇವತ್ತು ನನ್ನ ವ್ಲಾಗಲ್ಲಿ ಫಸ್ಟ್ ಟೈಮ್ ಅಲ್ಲ, ಮನೀಶ್ ಅಂತ ನನ್ನ ತಮ್ಮ ಜಾಯ್ನ್ ಆಗ್ತಾ ಇದ್ದಾನೆ. ನೋಡುವ, ನಮಗೆ ಪೇಪರ್ ಎಲ್ಲ ಹಾಕಿಕೊಟ್ಟು ಸಹಕಾರ ಮಾಡಿದ್ದಾರೆ. ಕೀರ್ತನ್, ಥ್ಯಾಂಕ್ ಯು. ವೆಲ್ಕಮ್ ಬ್ರೋ. ನಿಮಗೆ ಇಷ್ಟವಾ ತುಳುವೆ? ನನಗೆ ತುಳುವೆ ಅಂದ್ರೆ ಇಷ್ಟ. ಗುರುಂಕ ನಿಂಗೆ ಓಕೆ, ನಾನು ತಮ್ಮನನ್ನು ಇಂಟ್ರೊಡ್ಯೂಸ್ ಮಾಡ್ತೇನೆ ಅಂತ ಹೇಳಿದೆ. ಮನೀಶ್ ಅಂತ ನನ್ನ ತಮ್ಮ, ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಇದ್ದಾರೆ ಈಗ. ಎಲ್ಲ ಹಲಸಿನ ನಾನು ಹೇಗೆ ಓಪನ್ ಮಾಡ್ತೇವೆ ಅಂತ ಹೇಳಿದ್ರೆ, ಕತ್ತಿ ಎಲ್ಲ ತಂದು ಅದನ್ನು ನಡುವಿಂದ ಕಟ್ ಮಾಡಿ ಹಾಗೆ ಓಪನ್ ಮಾಡ್ತೀವಿ. ಮತ್ತೆ ಅದರ ಮಧ್ಯದ ಪೀಸ್ ಏನು ಬರ್ತದೆ, ಗೂಂಜಿ ಅಂತ ತುಳುವಲ್ಲಿ ಹೇಳ್ತೇವೆ, ಅದನ್ನು ತೆಗೆದುಬಿಟ್ಟು ಆಮೇಲೆ ಅದರಲ್ಲಿ ಅಂಟು ಬರ್ತದೆ. ಸೊ ಅಂಟನ್ನೆಲ್ಲ ರಿಮೂವ್ ಮಾಡಬೇಕಾಗ್ತದೆ. ಬಟ್ ಇದರಲ್ಲಿ ಅಂಥದ್ದೆಂಥ ಕಷ್ಟ ಅಂತ ಇಲ್ಲ, ತುಂಬ ಸುಲಭ. ಹಿಂದಿನ ಜನರೆಲ್ಲ ಹಲಸಿನ ಮರದ ಬುಡದಲ್ಲಿ ತಿಂತಾ ಇದ್ರು. ಮತ್ತು ಹಸಿವಿಗೆ ಈಗ ಬೇರೆ ಬೇರೆ ರೈಸು ಇದೆ, ಬೇರೆ ಬೇರೆ ರೈಸಲ್ಲೂ ಬೇರೆ ಬೇರೆ ರೈಸ್ಗಳಿವೆ. ಸೊ ಹಾಗಾಗಿ ಹಲಸಿನ ಬುಡದಲ್ಲಿ ಇದನ್ನು ತಿಂತಾ ಇದ್ರಂತೆ. ಅಂದರೆ ಅವರಿಗೆ ತಿನ್ನೋದಕ್ಕೂ ಕೂಡ ಕಷ್ಟ ಇದ್ದ ದಿನಗಳು. ಸೊ ಅದು ದೊಡ್ಡ ಹೊಟ್ಟೆ ತುಂಬಿಸುವ ಒಂದು ಆಹಾರ ಅಂತ ಹೇಳಿದ್ರೆ ಈ ಹಲಸಿನ ಹಣ್ಣು. ಸೊ ಓಕೆ, ನಮ್ಮ ಜೊತೆಗೆ ನಿತಿನ್ ಜಾಯ್ನ್. ಬನ್ನಿ 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 ಬನ್ನಿ. ನಮ್ಮ ರೂಮ್ಮೇಟ್ಸ್ ಎಲ್ಲ ಜಾಯ್ನ್ ಆಗ್ತಿದ್ದಾರೆ. ಎಸ್, ಆಮೇಲೆ ಹೇಮಂತ್ ಬರ್ತಾ ಇದ್ದಾರೆ. ಒಳ್ಳೆ ಹುಡುಗ ಹೇಮಂತ್ ಅಂದ್ರೆ ಇವ್ರಿ. ಯಾರು ಹುಡುಗಿರಲ್ಲ, ಲೈನ್ ಹೊಡಿಬೇಡಿ. ಓಕೆ, ಮತ್ತೆ ಕ್ಯಾಮರಾದ ಹಿಂದೆ ಸಹಕರಿಸ್ತಾ ಇದ್ದಾರೆ ಆಶ್ವ. ಈಗ ವಿಷಯ ಅಂತ ಹೇಳಿದ್ರೆ, ನಾನು ನಾಳೆ ಅದರಲ್ಲಿ ತಿಂಡಿ ಎಲ್ಲ ಮಾಡೋ ಅಡ್ಡಿ ಎಲ್ಲ ಮಾಡೋ ಅಂತ ಅನ್ಕೊಂಡರು. ಬಟ್ ನಾನು ಆಚೆ ನೋಡಿ ಮಾತಾಡುವಾಗಲಿ ಇವರೆಲ್ಲ ಖಾಲಿ ಮಾಡಿದ್ರು. ಹಾಗೆ ನಾನು ಪ್ರಾಮಿಸ್ ಕೊಟ್ಟ, ಅದು ಕ್ಯಾನ್ಸಲ್. ನೆಕ್ಸ್ಟ್ ಟೈಮ್ ನೋಡು, ಆಯ್ತಾ? ಹೊರಗೆ ಇನ್ನೊಂದುಂಟಲ್ಲ, ಹೊರಗೆ ಇನ್ನೊಂದುಂಟು, ಅದು ಒಂದು ವಾರ ಕಳೆದಾಗ ಅದನ್ನ ಇನ್ನೂ ತಂದಿದ್ದೇನೆ, ಆಗ ನೋಡು ಆಯ್ತಾ. ಮತ್ತೆ ಇದು ಪ್ರವೀಣನ್ಗೆ ನಾವು ತಿಂದಿರ್ತಾ ಇದ್ದೇವೆ, ಇಲ್ಲಾಂದ್ರೆ ನಾವೇ ತಿಂದು ಖಾಲಿ ಮಾಡ್ತೇವೆ. ನೋಡಿ ಎಷ್ಟು ಈಸಿ ಇದೆ ಅಂತ. ಈಸಿ ಇದೆ ಅಂತೇಳಿ ಎಲ್ಲ ಖಾಲಿ ಮಾಡಿದ್ರೆ ನೋಡಿ, ಇಷ್ಟು ಹೊತ್ತು ತಿಂದ್ರಿ, ನಮ್ಮ ಕೈಯಲ್ಲಿ ಯಾವುದೇ ರೀತಿ ಅಂಟು ಇದೆ, ಮತ್ತೆ ಯಾವುದೇ ರೀತಿಯಲ್ಲಿ ಎಂಥ ಪ್ರಾಬ್ಲಮ್ ಆಗಿಲ್ಲ. ಇದೆಂತ ಇಲ್ಲ, ಇದನ್ನೆಲ್ಲ ತೆಗೆದು ನಾವು ಇದಕ್ಕೆ ಪದಾರ್ಥಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈಗ ಇದನ್ನೇನು ಮಾಡ್ಲಿಕ್ಕಿಲ್ಲ ನೋಡಿ, ಬಿಸಾಡ್ಲಿಕ್ಕೆ ಅಷ್ಟು ತುಂಬ ಈಸಿ. ಹಾಗೆಯೇ ಮುಚ್ಚಿದ್ರೆ ಆಯ್ತು, ಅದಕ್ಕೆ ಬಂದಿಲ್ಲ, ಹಾಗೆಯೇ ಮುಚ್ಚಿದ್ರೆ ಏನಿಲ್ಲ. 65 ಇದರಲ್ಲಿ ಮತ್ತೆ ಅವನಿಗೆ ಇದ್ದಿಲ್ಲ 75 80ವರೆಗೆ. ಅದೇ ಸಣ್ಣದಲ್ಲ ಇದು. ಹಾಗೆ ಇನ್ನು ಇದನ್ನು ನಾವು ವಿಲೇವಾರಿ ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ ಪ್ರಯೋಜನ ಅಂತ ಕೇಳಿದ್ರು. ಈಗ ಅಶ್ವತ್, ಇದರ ಪ್ರಯೋಜನ ಅಂತ ಹೇಳಿದ್ರೆ, ಒಂದು ಹೊಟ್ಟೆ ತುಂಬುತ್ತದೆ, ಮತ್ತೆ ತಿಂದಾದ್ಮೇಲೆ ನೋಡಿ ಅವ್ರು ಹೇಳಿದಲ್ಲ, ಇವೆಲ್ಲ ಹಲಸಿನ ಪರಿಮಾಣ ಬರ್ತಾವೆ.
ಡಬಲ್ ಮಸ್ತ್ ಮಾತ್ರ. ಇದರ ಯೂಸಸ್ ತುಂಬಾ ಇದೆ. ನಮಗೆ ತಿಂಡಿಗಳನ್ನ ಮಾಡ್ಬೋದು, ಮತ್ತೆ ಇದರಲ್ಲಿ ಪದಾರ್ಥಕ್ಕೆ ಯೂಸ್ ಮಾಡ್ಬೋದು, ಸಾಂಬಾರೆಲ್ಲ ಮಾಡ್ಬೋದು. ಮತ್ತೆ ಈಗ ಇರ್ತದೆ ಹಸಿ ಬರತ್ತೆ ಹಸಿ ಬಂದ್ರೆ ಹಸಿ ಮಾಡೋದಿರ್ಬೇಕಂತ. ಹೌದು ಬೇರೆ ಯೂಸಸ್ ಮತ್ತೆ ಗೊತ್ತಿಲ್ಲ. ದೋಸೆ ಮಾಡ್ತಾರೆ, ಹಲಸಿನ ಹಪ್ಪಳ ಹಲಸಿನ ಹಪ್ಪಳ ಮಾಡ್ತಾರೆ. ಮತ್ತೆ ಆ ಬೆನಿಫಿಟ್ ಅಲ್ಲ ಮಾರೆ, ಮತ್ತೆ ಎಂತ ಆರೋಗ್ಯಕ್ಕೆ 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 ಅಂತ ಯೂಸಸ್ ಉಂಟು. ಆರೋಗ್ಯ ಅದರಲ್ಲಿ ಅದು ಎಂತದು ಶೀತಲ ಶೀತ ಬರ್ತದೆ, ನಮ್ಮ ಮತ್ತೆ ಬಾಡಿಲಿದ್ದ ಶೀತ ಹೋಗ್ತದೆ ಹೊರಗೆ. ಬಾಡಿಲಿಂದ ಶೀತ ಹೋಗ್ತದೆ. ಅಲ್ಲ ಶೀತ ಬರ್ತದೆ. ಮತ್ತೆ ಇದಾಗ್ತದೆ, ಎಂತ ಗೊತ್ತಾ, ಮೋಷನ್ ಎಲ್ಲ ಬಚ್ಚಲಿಕ್ಕೆ ಹೋಗ್ತದೆ. ಬೆಳಿಗ್ಗೆ ಬೇಗ ಹೋಗ್ತದೆ. ಯಾರು ಬಿಟ್ಟು ಹೇಳುವವರು ಇದನ್ನು ಮುಂಚಿನ ದಿನ ತಿಂದಿದ್ರೆ ಎಲ್ಲರ ಮಿಡದೇನೆ ಹೇಳ್ತಾರೆ. ಕೂತ್ಕೊಂಡ್ರೆ ಆಯ್ತು, ಸಾಕು. ಇದನ್ನು ಅನ್ನಷ್ಟೇ ತಿನ್ಬೇಕಂತ ಅನಿಸ್ತಾ ಉಂಟು, ಬಟ್ ಎಂತ ಮಾಡುದು. ಎಂತ ಮಾಡುದು, ಪ್ರವೀಣನಿಗೆ ಇಡ್ಬೇಕು. ಅದನ್ನ ತಿಂದ್ರೆ ಪ್ರವೀಣ್ ಬಂದು ನಿನ್ನ ತಿಂತಾರೆ. ಅಷ್ಟೇ. ಈಗ ಬರ್ತಾನೆ, ಟೈಮ್ ಹೋಗ್ತಾ ಉಂಟು. ಹೋಗುವ ಅಂತ ಉಂಟು, ಬರೋ ಟೈಮ್ ಆಯ್ತು. ಇದರಲ್ಲಿ ಈಗ ಎಲ್ಲರ ಆಸೆ ಎಲ್ಲ ಸೇರಿದೆ, ಅವರಿಗೆ ಹುಟ್ಟಿರುವಾಗಿದ್ರೆ ಸಾಕು. ಇಲ್ಲಿಗೆ ಇವತ್ತಿನ ವ್ಲಾಗ್ ಅನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀವಿ. ದೇವರು ನಮಗೆ ಫ್ರೀ ಟೈಮ್ ಕೊಡಲಿ ಅಂತ ನಾನು ಕೂಡ ಆಶಿಸ್ತಾ ಇರ್ತೇನೆ. ಹಾಗೆಯೇ ವ್ಲಾಗ್ ನೋಡಿದವರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್ ಕಮೆಂಟ್ ಮಾಡಿದರೆ ನಮಗೂ ಗೊತ್ತಾಗ್ತಾ ಇರ್ತದೆ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ತುಂಬ ಜನ ನೋಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗ್ತದೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾರು ಮರಿಬೇಡಿ. ಮತ್ತು ನಿಮ್ಮ ಊರಲ್ಲಿ ಹಲಸಿನ ಹಣ್ಣು ಇದ್ದರೆ ದಯವಿಟ್ಟು ತಿನ್ನಿ, ತುಂಬಾ ಒಳ್ಳೆಯದು. ಮತ್ತು ಇದನ್ನು ಹಲಸಿನ ಹಣ್ಣನ್ನು ತಿನ್ನುವಂಥ ಟೈಮ್ ಇದೇ ಥರ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.